ಅದು ಯಾರು ಕ್ಲಿಯರೇ ಮಾಡಿಲ್ಲ. ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ಸ್ ಟು ನಿಧಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಸೂಪರ್ ಆಗಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿದರೆ ನಾನು ಹಾಕುವಂತಹ ವಿಡಿಯೋ ನೋಟಿಫಿಕೇಷನ್ ಮೊದಲು ಬಂದು ಸೇರುತ್ತೆ. ಇವತ್ತು ನನ್ನ ಯೂಟ್ಯೂಬರ್ ಫ್ರೆಂಡ್ನ ಮೀಟ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ಬಟ್ ಈ ಥರ ನಾನು ಫಂಕ್ಷನ್ಸ್ಗೆ ಹೋಗ್ತಾ ಇದ್ದೀನಿ ಮೀಟ್ ಮಾಡೋದಕ್ಕೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಇವತ್ತು ಅವರ ಮಕ್ಕಳ ಸ್ಕೂಲ್ನಲ್ಲಿ ಫಂಕ್ಷನ್ ಇತ್ತು. ಅದೇನಂತ ಅಂದರೆ ಆಯುಧ ಪೂಜೆ ಮತ್ತು ವಿಜಯದಶಮಿ ಪ್ರಯುಕ್ತ ಅವರ ಸ್ಕೂಲಲ್ಲಿ ಪೇರೆಂಟ್ಸ್ಗಳಿಗೆ ಕಾಂಪಿಟೇಷನ್ನ ಏರ್ಪಡಿಸಿದ್ರು. ಹಾಗಾಗಿ ಅವ್ರನ್ನ ಮೀಟ್ ಮಾಡೋಣ ಅಂತ ಹೋಗಿದ್ದೀನಿ. ಅವರು ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು ರಂಗೋಲಿ ಸ್ಪರ್ಧೆ, ಹಾಗೆಯೇ ಡ್ರಾಯಿಂಗ್ ಕಾಂಪಿಟೇಷನಲ್ಲಿ ಭಾಗವಹಿಸಿದ್ರು. ಹಾಗೆಯೇ ಅವ್ರನ್ನೂ ಕೂಡ ಮೀಟ್ ಮಾಡ್ದಂಗೆ ಆಗುತ್ತೆ, ಹಾಗೆಯೇ ಅವ್ರನ್ನ ಮಕ್ಕಳನ್ನು ಕೂಡ ಮಾತಾಡಿಸ್ದಂಗೆ ಆಗುತ್ತೆ ಅಂದ್ಬಿಟ್ಟು ನಾನಿವತ್ತು ಬಂದಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರಂಗೋಲಿನ ಬಿಡಿಸಿದ್ದಾರೆ ಅಂತ. ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ಅದರಲ್ಲಂತೂ ನನಗಂತೂ ಒಂದು 2-3 ರಂಗೋಲಿ ಅಂತೂ ತುಂಬಾ ಇಷ್ಟ ಆಯಿತು. ನೋಡಿ ಯಾವ್ಯಾವ ರೀತಿ ಎಲ್ಲ ರಂಗೋಲಿನ ಬಿಡಿಸ್ತಾ ಇದ್ದಾರೆ. ಒಂದೊಂದು ಥೀಮ್ನಲ್ಲಿ ಒಬ್ಬೊಬ್ಬರು ರಂಗೋಲಿನ ಬಿಡಿಸ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರಂಗೋಲಿ ಬಿಡಿಸಿದ್ದಾರೆ ಅಂತ. ಇಲ್ಲಿ ನೋಡ್ತಾ ಇರ್ಬೋದು ಧರ್ಮಗಳ ರಂಗೋಲಿ ಥೀಮ್ನಲ್ಲಿ ಬಿಡಿಸಿದ್ದಾರೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಒಂಥರ ಹೂ ಥರ ಡೆಕೋರೇಷನಲ್ಲಿ ಬಿಡಿಸಿದ್ದಾರೆ. ಇದು ನೋಡ್ತಾ ಇರ್ಬೋದು ಇದಂತೂ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ಆನೆ ಮೇಲೆ ಅಂಬಾರಿನ ಹೊತ್ಕೊಂಡು ಹೋಗ್ತಿರೋ ಥರ ರಂಗೋಲಿನ ಬಿಡಿಸಿದ್ದಾರೆ. ವಾವ್, ಕಲರ್ ಅಂತೂ ತುಂಬಾ ಚೆನ್ನಾಗಿತ್ತು. ಇಲ್ಲಿ ನೋಡ್ತಾ ಇರ್ಬೋದು ದುರ್ಗಾ ಪರಮೇಶ್ವರಿಯ ಥೀಮ್ನಲ್ಲಿ, ಮುಖದ ಥೀಮ್ನಲ್ಲಿ ಬಿಡಿಸಿದ್ದಾರೆ. ತುಂಬಾ ಚೆನ್ನಾಗಿದೆ. ನೋಡ್ತಾನೆ ಇರಬೇಕು ಅನಿಸುತ್ತೆ. ಕಲ್ಲುಪ್ಪು, ಪುಡಿ ಉಪ್ಪಿಗೆ ರಂಗೋಲಿನ ಕಲರ್ನೆಲ್ಲ ಮಿಕ್ಸ್ ಮಾಡಿ ಬಿಟ್ಟಿದ್ದಾರೆ. ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ಮತ್ತು ಅವರ ಸೀರಿಯಲ್ ನಂಬರು ಕೂಡ ಅವರು ಅಲ್ಲಿ ಮೆನ್ಷನ್ ಮಾಡಿ ಬರೆದಿದ್ದಾರೆ ರಂಗೋಲಿಲಿ. ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ನೋಡ್ತಿದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ. ಇದು ನೋಡಿ ಪಿಕಾಕ್ ಡಿಸೈನಲ್ಲಿ ತುಂಬಾ ಚೆನ್ನಾಗಿದೆ. ಇದು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಕಲರ್ ಮಾತ್ರ ತುಂಬಾ ಚೆನ್ನಾಗಿದೆ. ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು ಹತ್ ಕಡೆ ಇತ್ ಕಡೆ ಆನೆನ ಬಿಡಿಸಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ತ್ರಿಶೂಲ ಮತ್ತು ಕಮಲ ಹೂ ಎಲ್ಲನೂ ಒಂದೇ ಥೀಮ್ನಲ್ಲಿ ಒಂದೇ ರಂಗೋಲಿಲಿ ಬಿಡಿಸಿದ್ದಾರೆ. ಆಲ್ರೆಡಿ ಒಬ್ಬೊಬ್ಬರು ಎಲ್ಲ ಬಿಡಿಸ್ಬಿಟ್ಟಿದ್ರು. ಹಾಗೆಯೇ ಒಬ್ಬೊಬ್ಬರು ದೀಪನೂ ಕೂಡ ಅಲ್ಲಿ ಹಚ್ಚಿದ್ರು. ಇಲ್ಲಿ ನೋಡ್ತಾ ಇರ್ಬೋದು ತಾವರೆ ಹೂವು ಡೆಕೋರೇಷನಲ್ಲಿ ತುಂಬಾ ಚೆನ್ನಾಗಿದ್ದಾರೆ. ನೋಡಿ ಇಲ್ಲಿ ತಾಯಿ ದುರ್ಗಾ ಪರಮೇಶ್ವರಿಯ ಮುಖದ ಥೀಮ್ನಲ್ಲಿ ಬಿಡಿಸಿದ್ದಾರೆ. ಇದು ನೋಡ್ತಾ ಇರ್ಬೋದು ಎಳೆ ರಂಗೋಲಿ. ಇದನ್ನು ಕೂಡ ತುಂಬಾ ಚೆನ್ನಾಗಿದೆ. ರಂಗೋಲಿನ ಮನೆ ಮುಂದೆ ಬಿಡ್ಬೋದು, ಆದರೆ ಈ ಥರ ಕಾಂಪಿಟೇಷನ್ ಇಟ್ಟಾಗ ತುಂಬಾ ಭಯ ಆಗ್ತಿರುತ್ತೆ ಅಲ್ವಾ? ಎಷ್ಟು ಗಾಬರಿ ಆಗ್ತಿರುತ್ತೆ ಅಂದರೆ ಟೈಮಿಂಗ್ಸ್ ಕೂಡ ಎಲ್ಲ ಸೆಟ್ ಮಾಡಿರ್ತಾರಲ್ವಾ? ಹಾಗಾಗಿ ತುಂಬಾ ಭಯ ಆಗ್ತಿದೆ. ನೋಡಿ ಇವರು ಸಿಂಪಲ್ಲಾಗಿ ಬಿಡಿಸ್ತಿದ್ದಾರೆ. ಇವರು ಅಂದ್ಕೊಂಡಿರ್ಲಿವಂತೆ ಈ ಥರ ಬಿಡಿಸ್ಬೇಕು ಅಂತ, ಹಾಗೆಯೇ ಸಿಂಪಲ್ಲಾಗಿ ಬಿಡಿಸ್ತಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಇದಂತೂ ನನಗಂತೂ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಬನ್ನಿ ಯಾವ್ಯಾವ ರೀತಿ ಎಲ್ಲ ಬಿಡಿಸ್ತಾ ಇದ್ದಾರೆ ಅಂತ ತೋರಿಸ್ತೀನಿ.
ನಾನು ಕೂಡ ನನ್ನ ಫ್ರೆಂಡ್ಗೆ ಸಪೋರ್ಟ್ ಮಾಡೋಣ ಅಂದ್ಕೊಂಡೆ. ಬೇರೆ ಪೇರೆಂಟ್ಸ್ ಎಲ್ಲ ಸಪೋರ್ಟ್ ಮಾಡೋಂಗಿಲ್ವಂತೆ. ಒಬ್ಬೊಬ್ಬರಿಗೆ 3 ಜನ ಅಂತೆ. ಅದೇ ಸ್ಕೂಲಲ್ಲಿ ಓದ್ತಿರುವಂತಹ ಮಕ್ಕಳು ಪೇರೆಂಟ್ಸ್ ಆಗಿರ್ಬೋದು ಅಷ್ಟೇ ಅಂತೆ. ಬನ್ನಿ ನನ್ನ ಯೂಟ್ಯೂಬ್ ಫ್ರೆಂಡ್ ಯಾರು ಅಂತ ತೋರಿಸ್ತೀನಿ. ನೋಡಿ ಇವರೇನೇನೆ ಹೇಮಲತಾ ಅಂತ. ಇವರ ಚಾನಲ್ ಬಂದು ಶಿಯೋಮ ಆರ್ಟ್ ವರ್ಲ್ಡ್ ಅಂತ ಇವರ ಚಾನಲ್ ಇದೆ. ನೋಡಿ ಇವರು ಬಿಡಿಸ್ತಿರುವಂತಹ ರಂಗೋಲಿ ಇದೆ. ಇವರ ಫ್ರೆಂಡ್ಸ್ ಇಬ್ರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವರು ಮಕ್ಕಳು ಕೂಡ ಅದೇ ಸ್ಕೂಲ್ನಲ್ಲಿ ಓದ್ತಾ ಇದ್ದಾರಂತೆ. ಹಾಗಾಗಿ ಒಬ್ಬರು ಏನನ್ನ ಪಾರ್ಟಿಸಿಪೇಟ್ ಮಾಡಿದ್ರೆ ಇಬ್ಬರು ಹೆಲ್ಪು, ಹಾಗೆಯೇ ಒಬ್ಬರ ಹೆಲ್ಪನ್ನ ತಗೊಂಡು ಕಾಂಪಿಟೇಷನಲ್ಲಿ ಭಾಗವಹಿಸ್ಬೋದಂತೆ. ಬೇರೆಯವರೆಲ್ಲ ಸೇರಿಕೊಂಡ್ರೆ ಅವ್ರನ್ನ ಡಿಸ್ಕ್ವಾಲಿಫೈಡ್ ಮಾಡ್ತಾರಂತೆ. ಹಾಗಾಗಿ ಅವರೇನೇ ಬಿಡಿಸ್ತಾ ಇದ್ದಾರೆ. ಪಾಪ ತುಂಬಾ ಸೊಂಟ ನೋವು ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಾ ಇದ್ರು. ಜಾಸ್ತಿ ಹೊತ್ತು ಈ ಥರ ದೊಡ್ಡ ರಂಗೋಲಿನ ಬಿಡಿಸ್ಬೇಕು ಅಂದರೆ ತುಂಬಾ ಕಷ್ಟ ಅಲ್ವಾ. ಹಾಗೆಯೇ ನನ್ನ ಮಗನೂ ಕೂಡ ಕರ್ಕೊಂಡು ಹೋಗಿದ್ದೆ. ಅವನು ಕೂಡ ವೀಡಿಯೋಸ್ ಎಲ್ಲ ಮಾಡಿಕೊಡ್ತಾ ಇದ್ದ ನನ್ನ ಫ್ರೆಂಡ್ಗೆ. ಇಲ್ಲಿ ನೋಡ್ತಾ ಇರ್ಬೋದು ಇವರ ನಂಬರ್ ಬಂದು 16. ನೋಡಿ ಇಲ್ಲಿ 3 ಜನ ಹೆಸರನ್ನ ಬರ್ಸಿದ್ದಾರೆ. ಆಮೇಲೆ ಬೇಡ ಅಂತ ಅಂದರು, ಅದನ್ನು ರಿಮೂವ್ ಮಾಡಿಬಿಟ್ರು. ಅವ್ರ ಮುಖ ಎಲ್ಲ ತೋರ್ಸೋದಕ್ಕಾಗಲ್ಲ. ನೋಡಿ ಇವ್ರು 3 ಜನ ಕೂತ್ಕೊಂಡು ಬಿಡಿಸಿದ್ದಾರೆ. ಫೈನಲಿ ಎಲ್ಲರನ್ನೂ ರಂಗೋಲಿ ಬಿಡಿಸಿದ್ದಾದ್ಮೇಲೆ ಎಲ್ಲ ವೀಡಿಯೋಸ್ ಎಲ್ಲ ಮಾಡ್ಕೊಳ್ತಾ ಇದ್ರು. ಹಾಗೆಯೇ ನಾನು ಒಂದು ವೀಡಿಯೋನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಡ್ರೋನ್ ಕ್ಯಾಮ್ರಾನು ಕೂಡ ಆರಿಸಿದ್ರು, ಅದನ್ನು ಕೂಡ ವೀಡಿಯೋ ಮಾಡ್ಕೊಂಡಿದ್ದೀನಿ. ಅದು ಮೇಲಕ್ಕೆ ಬಿಟ್ಟಿದ್ದಾರೆ. ಹತ್ರ ಬಿಟ್ಟಿದ್ರೆ ರಂಗೋಲಿ ಎಲ್ಲ ಆರೋಗ್ಬಿಡುತ್ತೆ ಗಾಳಿಗೆ ಅಂತ. ಹಾಗಾಗಿ ಮೇಲೇನೇ ಡ್ರೋನ್ ಕ್ಯಾಮ್ರಾನ ಬಿಟ್ಟಿದ್ದಾರೆ. ಹಾಗೆಯೇ ನನ್ನ ಮಗನೂ ಸ್ವಲ್ಪ ಹೊತ್ತು ಅಲ್ಲಿ ಆಟ ಆಡೋಕ್ಕೆ ಅಂತ ಬಿಟ್ಟಿದ್ದೀನಿ. ಅವನು ಕೂಡ ಫ್ರೆಂಡ್ಸ್ ಜೊತೆ ಎಲ್ಲ ಆಟ ಆಡ್ತಾ ಇದ್ದಾನೆ. ಡ್ರಾಯಿಂಗ್ ಕಾಂಪಿಟೇಷನ್ ಕೂಡ ಸ್ಟಾರ್ಟ್ ಆಯಿತು. ಒಬ್ಬೊಬ್ಬರನ್ನೇ ಡ್ರಾಯಿಂಗ್ಸ್ ಬಿಡಿಸೋದಕ್ಕೆ ಅಂತ ಕುಂತ್ಕೊಂಡಿದ್ದಾರೆ. ಹಾಗೆಯೇ ಸ್ವಲ್ಪ ಜನಕ್ಕೆ ಪಿಕ್ಚರ್ಸ್ ಕೂಡ ಕೊಟ್ಟಿದ್ರು. ಅದನ್ನು ಕ್ರೇಯನ್ಸ್ ಮಾಡಿ ಮತ್ತು ಸ್ಕೆಚ್ ಪೆನ್ನಲ್ಲಿ ಕಲರ್ ಎಲ್ಲ ಫಿಲ್ ಮಾಡ್ತಾಯಿದ್ರು. ಹಾಗೆಯೇ ಅದನ್ನು ವೀಡಿಯೋಸ್ನ ಮಾಡ್ಕೊಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ನೋಡಿ ಇಲ್ಲಿ ಗಣೇಶ ಬಿಡಿಸಿದ್ದಾರೆ, ತುಂಬಾ ಚೆನ್ನಾಗಿ ಬಿಡಿಸಿದ್ದಾರೆ. ಇದಂತೂ ತುಂಬಾ ಚೆನ್ನಾಗಿತ್ತು. ಬನ್ನಿ ಯಾವ್ಯಾವ ರೀತಿ ಎಲ್ಲ ಬಿಡಿಸ್ತಾ ಇದ್ದಾರೆ ಅಂತ ತೋರಿಸ್ತೀನಿ. ಹಾಗೆಯೇ ನಾನು ನನ್ನ ಮಗ ಎಲ್ಲ ಫೋಟೋಸ್ ಎಲ್ಲ ಸ್ವಲ್ಪ ತಗೊಂಡ್ವಿ. ಹಾಗೆಯೇ ನನ್ನ ಫ್ರೆಂಡ್ಸ್ ಜೊತೆನೂ ಕೂಡ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡಿದ್ದೀನಿ. ಅವರು ಬಿಡಿಸಿರುವಂತಹ ರಂಗೋಲಿ ಯಾವ ರೀತಿ ಇತ್ತು ಅಂತಲೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದರ ರಿಸಲ್ಟ್ ಬಂದು ಭಾನುವಾರ ಇದರ ರಿಸಲ್ಟ್ನ ಹೇಳ್ತಾರೆ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ಇರೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.